ನಾವು ಹಿಂಗೆ ಜನ ಕಲ್ಯಾಣಕ್ಕಾಗಿ ನಾವು ಲಾಸ್ ಆಗೇವಿ. ನಮ್ಗೆ ಅದಕ್ಕೆ ಸರ್ಕಾರದಿಂದ ದುಡ್ಡು ಬರಂಗಿಲ್ಲ, ನಾವು ಲೋನ್ ಎಬ್ಬಿಸ್ತೇವೆ ಮತ್ತು ಇದನ್ನ ನಮ್ಮ ಸಂಸ್ಥೆನ ನಾವು ಉಳಿಸ್ಕೊತೇವೆ. ಅದಕ್ಕೆ ನೀವು ರೈತರಿಗೆ ತಿಳಿ ಹೇಳ್ರಿ, ನೀವೆಲ್ಲ ಇಲ್ಲಿ ಹಳ್ಳಿಲಿಂದ ಬಂದವರು ಅದಿರಿ, ನಿಮ್ಮ ಭಾಗದಾಗ ಜನಪ್ರತಿನಿಧಿಗಳನ್ನು ಸಣ್ಣ ಸಣ್ಣವ್ರಿಗೆ ತಿಳಿ ಹೇಳ್ರಿ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ಯಾವುದೇ ರಿಸರ್ವೇಷನ್ ಕೊಡಂಗಿಲ್ಲ. ರಿಸರ್ವೇಷನ್ ಹೋಗ್ತೈತಿ ಗಂಗಾ ಕಲ್ಯಾಣ, ಕುಟ್ರೆ ಜ್ಯೋತಿ, ಭಾಗ್ಯ ಜ್ಯೋತಿ, NJY ನಿರಂತರ ಜ್ಯೋತಿ, ಇವೆಲ್ಲಾನು ಹೋಗ್ತಾವ. ರೈತರಿಗೆ ಸಬ್ಸಿಡಿ ಎಲ್ಲ ಹೋಗ್ತೈತಿ. ರೈತರಿಗೆ ಸಬ್ಸಿಡಿ ಹೋತಂದ್ರೆ ರೈತರಿಗೆ ಅವ್ರದ್ದು ಕಾಸ್ಟ್, ಬೆಳೆಯೋ ಕಾಸ್ಟ್ ಹೆಚ್ಚಿಗೆ ಆಯ್ತಂದ್ರೆ ಡೈರೆಕ್ಟ್ ಮಾರ್ಕೆಟ್ ಮೇಲೆ ಎಫೆಕ್ಟ್ ಆಕೈತಿ. ಅದನ್ನು ಮತ್ತು ನಾನು ಸಾಮಾನ್ಯ ನಾಗರಿಕ ಆಗಿ ಅದು ನನ್ನ ಮೇಲೆ ಬರ್ತೈತಿ. ಇವತ್ತು ಅಕ್ಕಿ ರೇಟ್ 20 ರೂಪಾಯಿಲಿಂದ 50 ರೂಪಾಯಿಲಿಂದ 100 ರೂಪಾಯಿ ಅಂತಂದ್ರೆ ಆ 50 ರೂಪಾಯಿ ಎಕ್ಸ್ಟ್ರಾ ನಾನು ಕೊಡ್ಬೇಕು. ಅದಕ್ಕೆ ದಯಮಾಡಿ ಪರಿಸ್ಥಿತಿ ಸರಿ ಇಲ್ಲ, ತಾವೆಲ್ಲರೂ ಜಾಗೃತರಾಗ್ರಿ.